ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೆಸರು ಸರಸ್ವತಿ ಅಂತೇಳ್ಬಿಟ್ಟು, ವಯಸ್ಸು 36 ವರ್ಷ ಕಂಪ್ಲೀಟ್ ಆಗಿದೆ. ಊರು ವಿಜಯಪುರ ಭಾಗದವರು. ಜೀವನ ಗಂಡ ಇಲ್ಲದೆ ಒಂಟಿ ಜೀವನ ಮಾಡುತ್ತಿದ್ದಾಳೆ. ಗಂಡ ತೀರಿಕೊಂಡಿದ್ದಾರೆ, ಹಾಗಾಗಿ ಮಿಂಡನ ಸಹಾಯ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಗೆಳೆತನ ಮಾಡೋರು ಮಾತ್ರ ಸಂಪರ್ಕಿಸಿ ಅಂತೇಳಿ ತಿಳಿಸಿದ್ದಾಳೆ. ಆಸೆ ಚೆನ್ನಾಗಿ ಎತ್ತಿಕೊಟ್ಟು ಸುಖ ಅನುಭವಿಸಬೇಕು ಅಂತೇಳಿ ಇದಿಷ್ಟು ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ MG ಹೆಕ್ಟೇರ್ ಶಾಪ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಗಂಡ ಇಲ್ಲದೆ ಅನುಭವಿಸಿದ ಕೆಲವೊಂದು ಕಷ್ಟಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು, ನೋಡ್ತಾ ಹೋಗೋಣ. ಮೊದಲನೇದು, ಸರಿಯಾಗಿ 5 ವರ್ಷದಿಂದ ತೂತಿಗೆ ಸುಖ ಇಲ್ಲದೆ ರಾತ್ರಿಗಳನ್ನು ಕಳೆಯುತ್ತಾ ಇದ್ದೇನೆ ಅಂತೇಳಿ ಹೇಳಿರೋದು. ಎರಡನೇದು, ಮಕ್ಕಳಿದ್ದರೆ ನೋವು ಮರೆಯುತ್ತಿದ್ದೆ, ಅದು ಸಹಿತ ಇಲ್ಲ ಅಂತೇಳಿ ಹೇಳಿರೋದು. ಅಂದರೆ 36 ವರ್ಷ ಆಗಿದ್ರೂ ಕೂಡ ಇದುವರೆಗೆ ಮಕ್ಕಳಾಗಿಲ್ಲ. ಅಕ್ಕಪಕ್ಕದ ಗಂಡಸರು ಕೇಯೋದಕ್ಕೆ ತುಂಬಾ ಸತಾಯಿಸಿದರೂ ಸಹಿತ ಇದುವರೆಗೆ ಯಾರಿಗೂ ಸಹಿತ ಕೊಡದೆ ತೂತನ್ನು ಫ್ರೆಶ್ ಆಗಿ ಮೇಂಟೈನ್ ಮಾಡಿದ್ದೇನೆ ಅಂತೇಳಿ ಇದಿಷ್ಟು ಗಂಡ ಇಲ್ಲದೆ ಅನುಭವಿಸಿದ ಕೆಲವೊಂದು ಕಷ್ಟಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಅಂದರೆ ಫ್ರೆಂಡ್ಸ್, ಗಂಡ ತೀರಿಕೊಂಡ ನಂತರ ತೂತಿಗೆ ಸುಖ ಇಲ್ಲದೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರ ಗಂಡಸರನ್ನು ಹುಡುಕುತ್ತಾ ಇದ್ದೇನೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, ವಯಸ್ಸಿನಲ್ಲಿ ಮುದುಕ ಇದ್ರೂ ಸಹಿತ ಓಕೆ, ತೂತು ಸಿಗುತ್ತೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾಳೆ. ಎರಡನೇದು, ಬಗ್ಗಿಸಿಕೊಂಡು ಚೆನ್ನಾಗಿ ಕೇಯುವ ಅಪರಿಚಿತ ಗಂಡಸರು ಬೇಕು. ಸಿಕ್ಕರೆ ಖಂಡಿತವಾಗಿ ಸುಖ ಕೊಡುತ್ತೇನೆ ಅಂತೇಳಿ ಹೇಳಿರೋದು. ಗೂಟ 6 ಇಂಚು ಇದ್ದರೆ ಚೀಪಿ ಸುಖ ಕೊಡುವುದಾಗಿಯೂ ಕೂಡ ತಿಳಿಸಿದ್ದಾಳೆ. ಯಾವುದಕ್ಕೂ ಗೂಟದ ಒಂದು ಫೋಟೋವನ್ನು ಕಳಿಸಿ ನನ್ನ ನಿರ್ಧಾರವನ್ನು ನೇರವಾಗಿ ತಿಳಿಸುತ್ತೇನೆ ಅಂತೇಳಿ ಇದಿಷ್ಟು ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ನನಗನಿಸಿದ ಮಟ್ಟಿಗೆ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಕೊಟ್ಟಿದ್ದಾಳೆ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಕೊನೆಯದಾಗಿ, ಇವರ ಬಳಿ ಇರುವ MG ಹೆಕ್ಟೇರ್ ಶಾಪ್ CVT ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ರಿಜಿಸ್ಟ್ರೇಷನ್ ಇಯರ್ ಬಂದುಬಿಟ್ಟು ನವೆಂಬರ್ 2022 ಅಂತೇಳಿ ಹೇಳಿರೋದು. ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ ಮಾತ್ರ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವರ್ನು 30,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. RTO ಬಿಜಾಪುರ ಅಂತೇಳಿ ಹೇಳಿರೋದು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1451 cc ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರೋದು. ಫ್ರೆಂಡ್ಸ್, ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.